ಬೆಳಗ್ಗೆಯಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಸಂಜೆಯಾಗ್ತಿದ್ದಂತೆ ಆರ್ಭಟಿಸಿದ್ದ. ನಿನ್ನೆ ರಾತ್ರಿ ಶುರುವಾಗಿದ್ದ ಮಳೆ ಇವತ್ತು ಬೆಳಗ್ಗಿನವರೆಗೂ ಸುರಿದಿತ್ತು. ಇದೇ ಮಳೆ ಬೃಹತ್ ಮರಗಳನ್ನ ಧರೆಗುರುಳಿಸಿದೆ, ರಸ್ತೆಗಳನ್ನೇ ಮುಳುಗಿಸಿ ಅವಾಂತರ ಸೃಷ್ಟಿಸಿದೆ. ಬೃಹತ್ ಮರ ಹೇಗೆ ಧರೆಗುರುಳುತ್ತೆ ನೋಡಿ. ರಪ್ಪಂತ ಮರ ಬಿದ್ರೆ ಇಲ್ಲಿದ್ದ ಕಾರು ಬೈಕ್ಗಳೆಲ್ಲ ಅಪ್ಪಚ್ಚಿಯಾಗಿದ್ವು. ನಿನ್ನೆ ರಾತ್ರಿ ಬಿರುಗಾಳಿ ಹೊತ್ತು ತಂದಿದ್ದ ಮಳೆರಾಯ ಬೆಂಗಳೂರನ್ನೇ ಗಡಗಡ ನಡುಗಿಸಿದ್ದ. ಹಲವು ಮರಗಳನ್ನ ಧರೆಗುರುಳಿಸಿ ಅವಾಂತರ ಸೃಷ್ಟಿ ಮಾಡಿದ್ದ. ರಾತ್ರಿ ಇಡೀ ಮಳೆ ಅಬ್ಬರ, ದಿಢೀರ್ ಉರುಳಿದ ಬೃಹತ್ ಮರ. ಕಾರು, ಗೂಡ್ಸ್ ವಾಹನ, ಬೈಕ್ಗಳು ಚಕ್ಕಂ. ಬೆಳಿಗ್ಗೆ ಬಿಸಿಲಿತ್ತು, ಮಧ್ಯಾಹ್ನ ಶಕೆ ಶುರುವಾಗಿತ್ತು. ಸಂಜೆ ಆಗ್ತಾ ಇದ್ದಂತೆ ಮಳೆ ಅಬ್ಬರಿಸಿ ಬೊಬ್ಬೆರೆದಿತ್ತು. ನಿನ್ನೆ ಸಂಜೆ ದಿಢೀರಂತ ಬೆಂಗಳೂರಿಗೆ ಕಾಲಿಟ್ಟಿದ್ದ ಮಳೆರಾಯ ಆರ್ಭಟಿಸಿದ್ದ. ಸಂಜೆ ಆರಂಭವಾಗಿದ್ದ ಮಳೆ ಇಂದು ಬೆಳಗಿನ ಜಾವದವರೆಗೂ ಸುರಿದಿತ್ತು. ಅದೇ ಮಳೆಗೆ ರಾಜಾಜಿನಗರದಲ್ಲಿ ಬೃಹತ್ ಮರವೇ ಉರುಳಿತ್ತು. ಇಂದು ಬೆಳಗಿನ ಜಾವ 3 ಗಂಟೆ ಹೊತ್ತಲ್ಲಿ ರಾಜಾಜಿನಗರ 4th ಬ್ಲಾಕ್ನಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ದೊಡ್ಡ ಮರ ಬಿದ್ದಿದ್ರಿಂದ 5 ಕಾರು, 1 ಟಾಟಾ ಎಸ್, 3-4 ಬೈಕ್ಗಳು ಚಕ್ಕಮ್ಮಾಗಿವೆ. ಇತ್ತ ಮನೆ ಕಾಂಪೌಂಡ್ ಮೇಲೆ ಮರ ಉರುಳಿದ್ರಿಂದ ಮನೆಯಿಂದ ಹೊರಬಾರದ ಸ್ಥಿತಿ ನಿರ್ಮಾಣವಾಗಿತ್ತು. ವರುಣನ ಆರ್ಭಟಕ್ಕೆ ಮನೆಗೆ ಬಂದ ನೆಂಟರಿಗೂ ಸಂಕಷ್ಟ ತರಿಸಿತ್ತು. ಅವರ ವಾಹನವೂ ಚಕ್ಕಮ್ಮಾಗಿತ್ತು. 3:45 ಸೌಂಡ್ ಬಂದು ಆಚೆ ಬಂದು ನೋಡಿದ್ರೆ ಮರ ಫುಲ್ಲು ಮನೆ ಮುಂದೆ ಬಿದ್ದುಬಿಟ್ಟೈತೆ. ಗೇಟು ತೆಗಿಯಕ್ಕಾಗ್ತಾ ಇರಲಿಲ್ಲ. ಮಕ್ಕಳ ಕೂಟ ರಸ್ತೆಯಲ್ಲಿ ಉರುಳಿದ ಮರ, ರಸ್ತೆ ಬಂದ್. ಇತ್ತ ಚಾಮರಾಜಪೇಟೆಯ ಮಕ್ಕಳ ಕೂಟ ರಸ್ತೆಯಲ್ಲಿ ಬೃಹತ್ ಮರ ಬುಡ ಸಮೇತ ಉರುಳಿದ್ರಿಂದ ಇಡೀ ರಸ್ತೆ ಕಂಪ್ಲೀಟ್ ಬಂದ್ ಆಗಿತ್ತು. ರಸ್ತೆಯ ಎರಡೂ ಬದಿಯಲ್ಲಿ ಮರ ಬಿದ್ದಿದ್ರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ಪಾದಾಚಾರಿಗಳು ಓಡಾಡೋಕ್ಕೂ ಕೂಡ ಪರದಾಡುವಂತಾಗಿತ್ತು. ಮರ ಬಿದ್ದ ಪರಿಣಾಮ ಬಸ್ ಶೆಲ್ಟರ್ ಮುರಿದು ಬಿದ್ದಿತ್ತು. ತುಂಬಾ ದಿನದಿಂದ ಇದು ಈ ತರ ಕಂಡೀಷನ್ ಅಲ್ಲಿ ಸರ್. ಇದು ಒಂದು ಮರ ಇದೆ, ಇದನ್ನ ಸ್ವಲ್ಪ ನೋಡ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತೆಗಿಬೇಕು. ರಸ್ತೆ ಜಲಾವೃತ, ಆಂಬ್ಯುಲೆನ್ಸ್ ಪರದಾಟ. ತಡರಾತ್ರಿ ಸುರಿದ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ನಲ್ಲಿ ರಸ್ತೆ ಜಲಾವೃತವಾಗಿತ್ತು. ವಾಹನ ಸವಾರರು ಮಾತ್ರವಲ್ಲ, ಇದೇ ರಸ್ತೆಯಲ್ಲಿ ಬಂದ ಆಂಬ್ಯುಲೆನ್ಸ್ ಕೂಡ ಪರದಾಡಿತ್ತು. ಹೀಗೆ ನಿನ್ನೆ ರಾತ್ರಿ ಸುರಿದ ಮಳೆ ಮರಗಳನ್ನ ಧರೆಗುರುಳಿಸಿ ಅವಾಂತರ ಸೃಷ್ಟಿಸಿದೆ. ಇದರ ನಡುವೆ ಬೆಂಗಳೂರಿಗೆ ಮತ್ತೆ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಶಾಂತಮೂರ್ತಿ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.